ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಚಳ್ಳಕೆರೆಯಲ್ಲಿ ಮನೆ ಮನೆಗೆ ಪೊಲೀಸ್, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಪೊಲೀಸರು. ಮನೆ ಮನೆಗೆ ಪೊಲೀಸ್, ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ಪೊಲೀಸರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ವಿಶ್ವಾಸ ತುಂಬುವುದು, ಸುರಕ್ಷತೆಯ ವಾತಾವರಣ ಸೃಷ್ಟಿಸುವುದು ಇದರ ಮುಖ್ಯ ಉದ್ದೇಶದ ಹಿನ್ನೆಲೆ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸಿ ಕರಪತ್ರಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ದೇಶದಲ್ಲೇ ಪ್ರಥಮ ಎಂಬಂತೆ ಮನೆ ಮನೆಗೆ ಪೊಲೀಸ್ ಎಂಬ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಪ್ರತಿಯೊಂದು ಮನೆಗೂ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಪ್ರಯತ್ನಿಸಲಿದ್ದಾರೆ. ಈ ಯೋಜನೆಯಿಂದ ಕಾನೂನಿಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯವಿರುವ ಮಾಹಿತಿಯನ್ನು ಸಂಗ್ರಹಿಸಲು ಕೂಡ ಸಹಾಯವಾಗಲಿದೆ. ಅಲ್ಲದೆ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಮತ್ತು ಪತ್ತೆ ಹಚ್ಚಲು ನೆರವಾಗಲಿದ್ದು, ಈಗ ನಗರದಲ್ಲಿ ಪೊಲೀಸ್ ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, ಪ್ರಜಾಪವರ್ ಟಿವಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ವಿಜೃಂಭಣೆಯ ಮೇದಾರ ಕೇತಯ್ಯ ಜಯಂತ್ಯೋತ್ಸವ. ಚಿಕ್ಕೋಡಿಯಲ್ಲಿ ವಿಜೃಂಭಣೆಯ ಮೇದಾರ ಕೇತಯ್ಯ ಜಯಂತ್ಯೋತ್ಸವ. ಪಟ್ಟಣದಲ್ಲಿ ಮೇದಾರ ಕೇತಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಪ್ರಾರಂಭದಲ್ಲಿ ಮೇದಾರ ಕೇತಯ್ಯ ಭಾವಚಿತ್ರದ ಮೆರವಣಿಗೆಯು ಚಿಕ್ಕೋಡಿ ಪಟ್ಟಣದಲ್ಲಿ ವಾದ್ಯ ಮೇಳಗಳೊಂದಿಗೆ ಸುಮಂಗಲಿಯರ ಕುಂಭದೊಂದಿಗೆ ಚಿಕ್ಕೋಡಿ ಅತಿ ವಿಜೃಂಭಣೆಯಿಂದ ಜರುಗಿತು. ಬಳಿಕ ಅಂಕಲಿ ಕೂಟದಲ್ಲಿರುವ ಮೇದಾರ ಕೇತಯ್ಯ ಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿಯ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹಾಗೂ ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶಿವಪ್ರಸಾದ ಸ್ವಾಮೀಜಿಯವರು ಮಾತನಾಡಿ, ಮೇದಾರ ಕೇತಯ್ಯನವರು 12ನೆಯ ಶತಮಾನದ ಶ್ರೇಷ್ಠ ವಚನಕಾರರು ಹಾಗೂ ಶರಣರು. ಬಿದಿರಿನಿಂದ ಬುಟ್ಟಿ, ಮೊರ ಮುಂತಾದವ ವಸ್ತುಗಳನ್ನು ತಯಾರಿಸಿ ಮಾರಿ ಅದರಿಂದ ಬಂದ ಹಣದಿಂದ ದಾಸೋಹ ನಡೆಸಿ ಪವಿತ್ರ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿದ್ದ ಶರಣರು. ಮೇದಾರ ಕೇತಯ್ಯ ಐತಿಹಾಸಿಕ ವ್ಯಕ್ತಿ, ಕವಿ, ಚರಿತ್ರೆಕಾರರು. ವಚನಗಳೆಲ್ಲ ಶರಣ ಸಿದ್ಧಾಂತ, ಮಾನವ ಸರಿಸಮಾನತೆಯ ಸಮಾಜ ರಚನೆ ಮಾಡಲು ಹೊರಟ ಧೀಮಂತ ಶರಣರು. ಬಳಿಕ ಪುರಸಭೆ ಸದಸ್ಯ ನಾಗರಾಜ ಮೇದಾರ ಮಾತನಾಡಿ, ಪುರಸಭೆಯಿಂದ ಸಮುದಾಯ ಭವನಕ್ಕೆ ಸೋಲಾರ್ ಅಳವಡಿಸುವುದಕ್ಕೆ ಅನುದಾನ ಮಂಜೂರಾಗಿದ್ದು, ಸದ್ಯದಲ್ಲಿ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗುವುದು ಎಂದರು. ಬಳಿಕ ಬುರುಡಾ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಶೋಕ ಮೇದಾರ, ಚಂದ್ರಕಾಂತ ಮೇದಾರ, ಬಾಬು ಮೇದಾರ ಮತ್ತು ಶಂಕರ ಮೇದಾರ, ದೀಪಕ ಬುರುಡಾ ಹಾಗೂ ರಾಘವೇಂದ್ರ ಬುರುಡಾ ಹಾಗೂ ರಾಜು ಬುರುಡಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ. ಚಾಮರಾಜನಗರದಲ್ಲಿ ರಸ್ತೆ ಡಬ್ಬಗಳಿಗೆ ರೇಡಿಯಂ ಸ್ಟಿಕ್ಕರ್ಸ್ ಲೈಟ್ ಅಳವಡಿಸದಿದ್ದರೆ ಹೆದ್ದಾರಿ ಬಂದ್. ಹಾಲಿನ ನಾಗರಾಜು ಎಚ್ಚರಿಕೆ. ರಸ್ತೆ ಡುಬ್ಬಗಳಿಗೆ ರೇಡಿಯಂ ಸ್ಟಿಕ್ಕರ್ ಲೈಟ್ ಅಳವಡಿಸದಿದ್ದರೆ ಹೆದ್ದಾರಿ ಬಂದ್. ಹಾಲಿನ ನಾಗರಾಜು ಎಚ್ಚರಿಕೆ. ಚಾಮರಾಜನಗರ ಜಿಲ್ಲೆಯ ರಸ್ತೆಗಳಲ್ಲಿ ನಿರ್ಮಿಸಿರುವ ರಸ್ತೆ ಡುಬ್ಬಗಳಿಗೆ ರೇಡಿಯಂ ಸ್ಟಿಕ್ಕರ್ ಲೈಟ್ ಅಳವಡಿಸದಿದ್ದರೆ ಹೆದ್ದಾರಿ ಬಂದ್ ನಡೆಸಬೇಕಾಗುತ್ತದೆ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹಾಲಿನ ನಾಗರಾಜ್ ಎಚ್ಚರಿಸಿದರು. ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಸ್ತೆಗಳಲ್ಲಿ ಅಪಘಾತ ನಿಯಂತ್ರಿಸುವ ಸಲುವಾಗಿ ನಿರ್ಮಿಸಿರುವ ರಸ್ತೆ ಡುಬ್ಬಗಳಿಂದ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಡುಬ್ಬಗಳಿಗೆ ರೇಡಿಯಂ ಸ್ಟಿಕ್ಕರ್ ಲೈಟ್ ಅಳವಡಿಸಬೇಕು, ಇಲ್ಲದಿದ್ದರೆ ಹೆದ್ದಾರಿ ಬಂದ್ ನಡೆಸಬೇಕಾಗುತ್ತದೆ ಎಂದು ಹಾಲಿನ ನಾಗರಾಜ್ ಎಚ್ಚರಿಸಿದ್ದಾರೆ. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಏನಿವತ್ತು ಚಾಮರಾಜನಗರ ಜಿಲ್ಲೆಯ ಸುತ್ತಮುತ್ತ ರಸ್ತೆಯಲ್ಲಿ ಏನು ಈ ಹಂಪ್ಸ್ಗಳನ್ನ ಹಾಕ್ತಾ ಇರೋದು ತುಂಬಾ ಉತ್ತಮವಾಗಿರುತ್ತದೆ. ಆ ಉತ್ತಮವಾಗಿರೋ ಕೆಲಸಕ್ಕೆ ಈ ಏನೋ ಡಾಬರೀಕರಣ ಮಾಡಿರ್ತಕ್ಕಂಥ ಹಂಪ್ಸ್ಗೆ ನಮಗೆ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಇದಕ್ಕೇನು ರೇಡಿಯಂ ಸ್ಟಿಕ್ಕರ್ ಆಗಲಿ ಅಥವಾ ರೇಡಿಯಂ ಲೈಟ್ ಆಗಲಿ ಹಾಕಿದ್ರೆ ಉತ್ತಮ ಆಗುತ್ತೆ, ಇಲ್ಲ ಅಂದ್ರೆ ಬಹಳ ತೊಂದರೆ ಆಗುತ್ತೆ. ಮತ್ತೆ ವೆಹಿಕಲ್ ಬರಬೇಕಾದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ. ಈ ವೆಹಿಕಲ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ರಸ್ತೆಯಲ್ಲಿ ಇದು ಹಂಸ ಹಾಕಿರೋದು ಗೊತ್ತಾಗಿರಲ್ಲ. ಹಂಸ ಹಾಕಿರ್ತಕ್ಕಂಥ ಗೊತ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಪ್ಸೈಡ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಅದರಿಂದ ಕೂಡಲೇ ಇದನ್ನ ಕ್ರಮ ತಗೊಂಡು ಇದಕ್ಕೆ ಏನು ಡಾಬರೀಕರಣ ಮಾಡಿರ್ತಕ್ಕಂಥದ್ಕೆ ರೇಡಿಯಂ ಸ್ಟಿಕ್ಕರ್ ಅಥವಾ ರೇಡಿಯಂ ಲೈಟ್ ಅನ್ನ ಅಳವಡಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾಧ್ಯಕ್ಷನಾಗಿ ನಾಗರಾಜು.
ಇದಕ್ಕೇನಾದ್ರೂ ಇವರು ಸ್ಪಂದಿಸ್ತಿಲ್ಲ ಅಂದ್ರೆ ಮುಂದೊಂದು ದಿನ ಹೆದ್ದಾರಿ ಬಂದ್ ಮಾಡಿ ತಡೆ ಚಳವಳಿ ಕೊಡಬೇಕಾಗುತ್ತೆ. ಚಾಮರಾಜನಗರದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಹೆದ್ದಾರಿ ಬಂದ್ ಚಳವಳಿ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಹೆದ್ದಾರಿ ಬಂದ್ ಚಳವಳಿ, ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರು. ಸೆಣಸಾಡಿ ಜಾಲಿ ಮುಳ್ಳಿನ ಪೊದೆಗೆ ಬಿದ್ದರೂ ಲೆಕ್ಕಿಸದೆ ಟೈರ್ ಕಿತ್ತುಕೊಂಡ ಪೊಲೀಸರು. ಪ್ರತಿ ಟನ್ ಕಬ್ಬಿಗೆ ಕಟಾವು ಮತ್ತು ಸಾಗಾಣಿಕೆ ಕೂಲಿಯನ್ನು ಬಿಟ್ಟು 3,500 ನಿಗದಿಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಇಂದು ನಗರದ ದೊಡ್ಡರಾಯನಪೇಟೆ ಗೇಟ್ ಹತ್ತಿರ ತಮಿಳುನಾಡು ಮತ್ತು ಬೆಂಗಳೂರು ಹೆದ್ದಾರಿ ತಡೆ ಚಳುವಳಿ ನಡೆಯಿತು. ಇನ್ನು ದೊಡ್ಡರಾಯನಪೇಟೆ ಗೇಟ್ ಹತ್ತಿರ ಜಮಾಯಿಸಿದ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ರಸ್ತೆ ತಡೆ ಚಳುವಳಿ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಲು ಪ್ರತಿಭಟನಾಕಾರರು ಮುಂದಾದಾಗ ಪೊಲೀಸರು ಟೈರ್ಗೆ ಬೆಂಕಿ ಹಚ್ಚುವುದನ್ನು ತಡೆಯಲು ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಉಂಟಾಯಿತು. ಜಾಲಿ ಮುಳ್ಳಿನ ಪೊದೆಗೆ ಬಿದ್ದರೂ ಪೊಲೀಸರು ಲೆಕ್ಕಿಸದೆ ಪ್ರತಿಭಟನಾಕಾರರಿಂದ ಟೈರ್ ಕಿತ್ತುಕೊಂಡರು. ಪ್ರತಿಭಟನಾಕಾರರು ಪೊಲೀಸರು ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು. ಇನ್ನು ಚಳುವಳಿಯ ನೇತೃತ್ವ ವಹಿಸಿ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್, ಜಿಲ್ಲಾಧ್ಯಕ್ಷ ಹಾಲಿ ನಾಗರಾಜ್ ಮತ್ತು ವಿಶ್ವರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಎಚ್.ಸಿ. ಮಹೇಶ್ ಕುಮಾರ್ ಮಾತನಾಡಿ ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮಹೇಶ್ ಪ್ರಭು, ಜ್ಯೋತಿ ಗೌಡನಾಪುರ, ಸಿದ್ದರಾಜ್ ಮತ್ತು ಮೂಡ್ನಕೂಡು ಮಹೇಶ್ ಮತ್ತು ಕೆರೆಹುಂಡಿ ರಾಜಣ್ಣ, ಮಲೆಯೂರು ಮಹೇಂದ್ರ, ಪ್ರಕಾಶ್ ಮತ್ತು ಸತೀಶ್, ಮಹೇಶ್ ಮತ್ತು ಮುದ್ದಳ್ಳಿ, ಮಧು, ಚಿದಂಬರ, ಗುರುವಿನಾಪುರ ಚಂದ್ರು ಮತ್ತು ಮೋಹನ್ ಮತ್ತು ಜನ್ನೂರು ಶಾಂತರಾಜ್, ಅಂಬಳೆ ಶಿವರಾಜ್, ಮಹೇಶ್ ಮತ್ತು ರಾಜು ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಮೂಡಿಗೆರೆಯಲ್ಲಿ ಅಯೋಧ್ಯ ಬಲಿದಾನದ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ. ಅಯೋಧ್ಯ ಬಲಿದಾನ ದಿನದ ಅಂಗವಾಗಿ ಮೂಡಿಗೆರೆಯಲ್ಲಿ ರಕ್ತದಾನ ಶಿಬಿರ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಮೂಡಿಗೆರೆ ಪ್ರಖಂಡದ ವತಿಯಿಂದ ಅಯೋಧ್ಯ ಬಲಿದಾನ ದಿವಸ ಪ್ರಯುಕ್ತ ಭಾನುವಾರ ಮೂಡಿಗೆರೆಯ ಅಡ್ಯಂತೆಯ ರಂಗಮಂದಿರದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಯಿತು. ಈ ಶಿಬಿರವನ್ನು ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಮತ್ತು ಮಲ್ಲೇಗೌಡ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ನೂರಾರು ಯುವಕರು ಹಾಗೂ ಸಮಾಜ ಸೇವಕರು ಉತ್ಸಾಹದಿಂದ ರಕ್ತದಾನದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಸಾಲುಮರದ ಮಹೇಶ್, ಜಿಲ್ಲಾ ಬಜರಂಗದಳ ಸಂಯೋಜಕ ಅಭಿ ಬಣಕಲ್, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಸುದೇವ್ ಗುತ್ತಿ, ತಾಲೂಕು ಉಪಾಧ್ಯಕ್ಷ ಅಭಿ ಉಗ್ಗೆಹಳ್ಳಿ, ತಾಲೂಕು ಬಜರಂಗದಳ ಸಂಯೋಜಕ ಸಂತೋಷ್ ಶುಭನಗರ, ತಾಲೂಕು ಕಾರ್ಯದರ್ಶಿ ಪ್ರಶಾಂತ್ ಹಂಡುಗುಡಿ, ಜಿಲ್ಲಾ ಗೋರಕ್ಷಕ ಪ್ರಮುಖ ಅಜಿತ್ ಜೈನ್ಬೈಲ್ ಹಾಗೂ ಹಲವು ಸಂಘಟನಾ ಕಾರ್ಯಕರ್ತರು ಹಾಗೂ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ರಕ್ತದಾನಿಗಳ ಸೇವಾಭಾವವನ್ನು ಪ್ರಶಂಸಿಸಿ ಸಂಘಟಕರು ಧನ್ಯವಾದವನ್ನ ಸಲ್ಲಿಸಿದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಹುಣಸೂರಿನ ಸಂತೆ ಮೈದಾನದ ಅರೆ ನಿರ್ಮಾಣ ಹಂತದ ವಾಣಿಜ್ಯ ಕಟ್ಟಡ ಕಾಮಗಾರಿಗಳ ಕೋಟ್ಯಾಂತರ ಹಗರಣದ ಬಗ್ಗೆ ಆರೋಪ. ಹುಣಸೂರು ನಗರದ ಹೃದಯ ಭಾಗದಲ್ಲಿರುವ ಸಂತೆ ಮೈದಾನದ ಅರೆ ನಿರ್ಮಾಣ ಹಂತದ ವಾಣಿಜ್ಯ ಸಂಕೀರ್ಣ ಕಟ್ಟಡ ಕಾಮಗಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣದ ಬಗ್ಗೆ ಆರೋಪ ಕೇಳಿ ಬರುತ್ತದೆ. ಕಾಮಗಾರಿ ಆರಂಭವಾಗಿ ದಶಕಗಳೇ ಕಳೆದರೂ ಇನ್ನೂ ಸಂಪೂರ್ಣವಾಗದೆ ಅನೈತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಈ ವಿಚಾರವಾಗಿ ಹಲವಾರು ಹೋರಾಟಗಳು ನಡೆದಿದ್ದರೂ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಗಳಾಗಲಿ ಕವಡೆ ಕಿಮ್ಮತ್ತು ನೀಡದಿರುವುದು ದುರಂತ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮೈಸೂರು. ಹುಣಸೂರು ನಗರಸಭೆ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಶಾಸಕ. ನಗರಸಭೆ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಶಾಸಕ. ಹುಣಸೂರು ನಗರಸಭೆ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸರ್ಕಾರಿ ಆಸ್ತಿ ಉಳಿಸಲು ಕ್ರಮ ವಹಿಸಿದ ಹಾಗೂ ಕುಂಟು ನೆಪ ಹೇಳುತ್ತಿದ್ದ ನಗರಸಭೆ ಆಯುಕ್ತೆ ಮಾನಸ ಹಾಗೂ ಕಂದಾಯ ನಿರೀಕ್ಷಕ ಸಿದ್ದರಾಜುಗೆ ಜಿಲ್ಲಾಧಿಕಾರಿ ಎದುರಲ್ಲೇ ಚಾರ್ಜ್ ಮಾಡಿದ ಶಾಸಕ ಹರೀಶ್ ಗೌಡ. ಹುಣಸೂರು ಉದ್ದಿಮೆಗೆ ಅಂದರೆ ಕಾಫಿ ವರ್ಕ್ ಸೇರಿದಂತೆ ಸರ್ಕಾರಿ ಭೂಮಿಗಳನ್ನು ವಾರದಲ್ಲಿ ಸರ್ವೆ ನಡೆಸಿ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡಲು ಸೂಚನೆ.
ಕಾಫಿ ವರ್ಕ್ ಜಾಗ ಸೇರಿದಂತೆ ಸರ್ಕಾರಿ ಭೂಮಿ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳಿಗಿರುವ ಸಮಸ್ಯೆ ಏನು? ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದರೂ ಸರ್ವೆ ನಡೆಸಿ ವರದಿ ನೀಡಬಹುದಾಗಿದ್ದರೂ ಕ್ರಮ ವಹಿಸದ ಬಗ್ಗೆ ಶಾಸಕ ಹರೀಶ್ ಗೌಡ ಹಾಗೂ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ಅಧಿಕಾರಿಗಳನ್ನ ತರಾಟೆಗೊಳಪಡಿಸಿ ಇನ್ನೊಂದು ವಾರದಲ್ಲಿ ಸರ್ವೆ ನಡೆಸಿ ತೆರವಿಗೆ ಕ್ರಮ ವಹಿಸಬೇಕೆಂದು ಎಚ್ಚರಿಸಿದರು. ನಗರಸಭೆ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ನಗರಸಭೆಯ ಪ್ರಗತಿ ಪರಿಶೀಲನೆ ನಡೆಸಿದ ಶಾಸಕರು ನಗರಸಭೆ ವತಿಯಿಂದ ಫುಡ್ ಕೋರ್ಟ್ ನಿರ್ಮಿಸಲು ಹಳೆ ಸೇತುವೆ ಬಳಿಯ ಕಾಫಿ ವರ್ಕ್ ಆಸ್ತಿ ಮುಂಭಾಗದ ಜಾಗವನ್ನು ಗುರುತಿಸಲಾಗಿತ್ತು. ಇನ್ನು ಈ ಸ್ಥಳವನ್ನು ಅಳತೆ ಮಾಡಿಸುವಂತೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಪೌರಾಯುಕ್ತೆ ಹಾಗೂ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದಾಗ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಎಂದು ತಿಳಿಸಿದ್ದರಿಂದ ತಡೆಯಾಜ್ಞೆ ಪ್ರತಿ ನಿಮ್ಮ ಬಳಿ ಇದೆಯಾ ಎಂದು ಶಾಸಕರು ಪ್ರಶ್ನೆಗೆ ಇಲ್ಲ ಎಂದು ತಲೆ ಆಡಿಸಿದ ಪೌರಾಯುಕ್ತೆ ಮಾನಸರ ಸ್ಪಷ್ಟನೆಗೆ ಆಕ್ರೋಶಭರಿತರಾದ ಶಾಸಕರು ಸಭೆಗೆ ಸುಳ್ಳು ಮಾಹಿತಿ ನೀಡುತ್ತೀರಿ ಎಂದು ತರಾಟೆ ತೆಗೆದುಕೊಂಡು ಇಲ್ಲಿ 4 ಎಕರೆ ಸರ್ಕಾರಿ ಭೂಮಿ ಇದೆ ಎಂಬ ಮಾಹಿತಿ ಇದೆ, ಯಾಕ್ರಿ ಸುಳ್ಳು ಹೇಳ್ತೀರಾ ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸುತ್ತಿದ್ದಂತೆ ಈ ವೇಳೆ ಮಧ್ಯ ಪ್ರವೇಶಿಸಿದ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿದೆ ಎಂದು ಅಳತೆ ಮಾಡಿರುವುದು ತರವಲ್ಲ, ತಡೆಯಾಜ್ಞೆ ಇಲ್ಲದ ಮೇಲೆ ವಾರದೊಳಗೆ ಅಳತೆ ಮಾಡಿಸಿ ಸಂಪೂರ್ಣ ವರದಿ ನೀಡುವಂತೆ ಪೌರಾಯುಕ್ತರಿಗೆ ತಾಕೀತು ಮಾಡಿ ಚಿಲ್ಕುಂದ, ರತ್ನಪುರಿ ಮತ್ತು ಬೂಚಹಳ್ಳಿ ಕೆರೆ ಒತ್ತುವರಿ ತೆರವಿಗೆ ಕ್ರಮ ಕೈಗೊಂಡ ಬಗ್ಗೆ ತಕ್ಷಣವೇ ಮಾಹಿತಿ ನೀಡುವಂತೆ ಎಚ್ಚರಿಸಿದರು. ಆಸ್ಪತ್ರೆ ಅರಸು ಭವನಕ್ಕೆ ಜಾಗ ಬಿಟ್ಟುಕೊಡಿ. ಬೈಪಾಸ್ ರಸ್ತೆ ಬದಿಯಲ್ಲಿ ನಿರ್ಮಾಣ ಹಂತದ ಹೈಟೆಕ್ ಆಸ್ಪತ್ರೆ ಅರಸು ಭವನದ ಮುಂಭಾಗದ 16 ಗುಂಟೆ ಭೂಮಿಯು ತೋಟಗಾರಿಕೆ ಇಲಾಖೆಗೆ ಸೇರಿರುವುದರ ಬಗ್ಗೆ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಮಹದೇವಸ್ವಾಮಿ ಅವರ ಪ್ರಸ್ತಾಪಕ್ಕೆ ಶಾಸಕರು ಈ ಸ್ಥಳ ಆಸ್ಪತ್ರೆ ಮತ್ತು ಅರಸು ಭವನಕ್ಕೆ ಓಡಾಡಲು ಅತ್ಯವಶ್ಯಕವಾಗಿದೆ. ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಬಿಟ್ಟುಕೊಡಲು ಕ್ರಮ ವಹಿಸುವಂತೆ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ನಾಗರಾಜರಿಗೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಮೈಸೂರು. ಇದಾಗಿತ್ತು ಇದರಿಂದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.